ಹಲೋ ಎವ್ರಿವನ್, ವೆಲ್ಕಮ್ ಟು ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್ ಆಫ್ ಶಂಕರ ಐಎಎಸ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾವು ಆಗಸ್ಟ್ 12ನೇ ತಾರೀಕು ಯಾವ್ದೆಲ್ಲ ಕರೆಂಟ್ ಅಫೈರ್ಸ್ ನ್ಯೂಸ್ ಅಲ್ಲಿ ಇತ್ತು ಅಂತ ಹೇಳಿ ನೋಡ್ಕೊಳ್ಳೋಣ. ಸೊ ಮೇಜರ್ ಆಗಿ ಯಾವ್ದೆಲ್ಲ ಕರೆಂಟ್ ಅಫೈರ್ಸ್ ಗಳನ್ನ ಕವರ್ ಮಾಡ್ತಿದೀವಿ ಈ ವಿಡಿಯೋದಲ್ಲಿ ಅಂತ ಹೇಳಿದ್ರೆ, ಮೊದಲನೇದಾಗಿ ನವ್ಯ ಪ್ರೋಗ್ರಾಮ್ ಬಗ್ಗೆ ನೋಡ್ಕೊಳ್ಳೋಣ. ಎರಡನೆಯ ಟಾಪಿಕ್ ಆಗಿ ಸಂಗೀತ ನಾಟಕ ಅಕಾಡೆಮಿ ನ್ಯೂಸ್ ಅಲ್ಲಿದೆ, ಅದರ ಬಗ್ಗೆ ನೋಡ್ಕೊಳ್ಳೋಣ. ಮೂರನೆಯ ಟಾಪಿಕ್ ಆಗಿ ಬಿನ್ಸಾರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಬಗ್ಗೆ ನೋಡೋಣ. ನೆಕ್ಸ್ಟ್ ಶ್ರುತಿ ಪ್ಯಾಟ್ರೋಲ್ ವೆಸಲ್ ನ್ಯೂಸ್ ಅಲ್ಲಿದೆ, ಅದರ ಬಗ್ಗೆ ನೋಡ್ಕೊಳ್ಳೋಣ. ಅಂಡ್ ಕೊನೆಯದಾಗಿ ಹಲಾನಿಯತ್ ಐಲ್ಯಾಂಡ್ ಬಗ್ಗೆ ನೋಡ್ಕೊಳ್ಳೋಣ, ಜಿಯೋಗ್ರಫಿ ಟಾಪಿಕ್ ನ ಅಂಡರ್ ಅಲ್ಲಿ. ಸೊ ಮೊದಲನೆಯ ಟಾಪಿಕ್ ಆಗಿ ನವ್ಯ ಪ್ರೋಗ್ರಾಮ್ ಬಗ್ಗೆ ನೋಡೋಣ. ಸೊ ವಾಟ್ ಎಕ್ಸಾಕ್ಟ್ಲಿ ದ ನವ್ಯ ಪ್ರೋಗ್ರಾಮ್ ಇಸ್? ನವ್ಯ ಪ್ರೋಗ್ರಾಮು ಮಿನಿಸ್ಟ್ರಿ ಆಫ್ ಸ್ಟೇಟ್ ಮತ್ತೆ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಮತ್ತೆ ಎಂಟರ್ಪ್ರಿನರ್ಶಿಪ್ ಲೋಕಸಭಾದಲ್ಲಿ ನವ್ಯ ಪ್ರೋಗ್ರಾಮ್ ನ ಬಗ್ಗೆ ಡಿಸ್ಕಷನ್ ನ ಮಾಡಿದ್ದಾರೆ. ಸೊ ಲೋಕಸಭಾದಲ್ಲಿ ಇದರ ಬಗ್ಗೆ ಡಿಸ್ಕಷನ್ ನ ಮಾಡಿರೋದ್ರಿಂದ ನಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ನವ್ಯ ಪ್ರೋಗ್ರಾಮು ಇಂಪಾರ್ಟೆಂಟ್ ಆಗುತ್ತೆ. ಸೊ ನವ್ಯ ಅಂತ ಹೇಳಿದ್ರೆ ಏನು? ಫುಲ್ ಫಾರ್ಮ್ ಅಂತ ಹೇಳಿದ್ರೆ ನರ್ಚರಿಂಗ್ ಆಸ್ಪಿರೇಷನ್ಸ್ ಥ್ರೂ ವೊಕೇಶನಲ್ ಟ್ರೈನಿಂಗ್ ಫಾರ್ ಯಂಗ್ ಅಡಲ್ಟ್ಸ್ ಅಂಡ್ ಗರ್ಲ್ಸ್. ಯಂಗ್ ಅಡಲ್ಟ್ಸ್ ಅಂಡ್ ಗರ್ಲ್ಸ್ ಗಳಿಗೆ ಆಸ್ಪಿರೇಷನ್ ನರ್ಚರ್ ಮಾಡೋದಕ್ಕೋಸ್ಕರ ವೊಕೇಶನಲ್ ಟ್ರೈನಿಂಗ್ ಅನ್ನ ತಗೊಂಡ್ಬರ್ತಾರಲ್ವಾ, ಅದನ್ನ ನವ್ಯ ಪ್ರೋಗ್ರಾಮ್ ಅಂತ ಹೇಳಿ ಕರೆಯಲಾಗತ್ತೆ. ಯೂಶಲಿ ಅಡೋಲ್ಸೆಂಟ್ ಗರ್ಲ್ಸ್ ಅಂತ ಹೇಳಿದ್ರೆ 16ರಿಂದ 18 ವರ್ಷ ವಯಸ್ಸಿನ ಹೆಣ್ಣು ಮಕ್ಕಳಿಗೋಸ್ಕರ ಈ ಒಂದು ಇನಿಷಿಯೇಟಿವ್ ಅನ್ನ ಅಥವಾ ಈ ಒಂದು ಪ್ರೋಗ್ರಾಮ್ ಅನ್ನ ಸೋಶಿಯೋ ಎಕನಾಮಿಕ್ ಇಂಡಿಪೆಂಡೆನ್ಸ್ ನ ಈ ಗರ್ಲ್ಸ್ ಗೆ ಕೊಡೋದಕ್ಕೋಸ್ಕರ ತರಲಾಗಿದೆ. ಅಡೋಲ್ಸೆಂಟ್ ಗರ್ಲ್ಸ್ ಗಳಿಗೆ ಸೋಶಿಯೋ ಎಕನಾಮಿಕ್ ಇಂಡಿಪೆಂಡೆನ್ಸ್ ಬಗ್ಗೆ ಅವೇರ್ನೆಸ್ ನ ಮೂಡಿಸೋದಕ್ಕೋಸ್ಕರ ತರಲಾಗಿದೆ. ಸೊ ಯಾವ ಮಿನಿಸ್ಟ್ರಿ ಇದನ್ನ ತಗೊಂಬಂದಿರೋದು ಅಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರಿನರ್ಸ್ ಅಂಡ್ ಮಿನಿಸ್ಟ್ರಿ ಆಫ್ ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್. ಈ ಎರಡು ಮಿನಿಸ್ಟ್ರಿಗಳು ಸೇರಿಬಿಟ್ಟು ನವ್ಯ ಪ್ರೋಗ್ರಾಮ್ ಅನ್ನ ತಗೊಂಡ್ಬಂದಿದ್ದಾರೆ. ಅಂಡ್ ಇದನ್ನ ಯಾರು ಇಂಪ್ಲಿಮೆಂಟೇಶನ್ ಮಾಡ್ತಾರೆ? ಬಿಕಾಸ್ ಇಂಪ್ಲಿಮೆಂಟೇಶನ್ ಯಾವ ಸ್ಕೀಮ್ ಅಂಡರ್ ಅಲ್ಲಿ ತಗೊಂಡ್ಬಂದಿದೀವಿ ಅಂತ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೊ ಯಾವ ಸ್ಕೀಮ್ ಅಂಡರ್ ಅಲ್ಲಿ ತಂದಿದೀವಿ, ಯಾವ ಸ್ಕೀಮ್ ಅಂಡರ್ ಅಲ್ಲಿ ಇಂಪ್ಲಿಮೆಂಟೇಶನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಪ್ರಧಾನ ಮಂತ್ರಿ ಕೌಶಲ್ ವಿಕಾಸ್ ಯೋಜನೆಯ ಅಡಿಯಲ್ಲಿ ಇದನ್ನ ಇಂಪ್ಲಿಮೆಂಟೇಶನ್ ಮಾಡಲಾಗ್ತದೆ. ಸೊ ಇದಿಷ್ಟು ನವ್ಯ ಪ್ರೋಗ್ರಾಮ್ ನ ಬಗ್ಗೆ. ನವ್ಯ ಪ್ರೋಗ್ರಾಮ್ ಅಲ್ಲಿ ಸ್ಕಿಲ್ ಟ್ರೈನಿಂಗ್ ಗಳು ಅಂದ್ರೆ ಇಂಡಸ್ಟ್ರಿ ರಿಲೆವೆಂಟ್ ಸ್ಕಿಲ್ ಟ್ರೈನಿಂಗ್ ಗಳನ್ನ ಈ ಅಡೋಲ್ಸೆಂಟ್ಸ್ ಗರ್ಲ್ಸ್ ಗಳಿಗೆ ಕೊಡ್ಲಾಗತ್ತೆ. ಅಂದ್ರೆ ಎಲ್ಲದೂ ಕೂಡ ಜಾಬ್ ಓರಿಯೆಂಟೆಡ್ ಟ್ರೈನಿಂಗ್ ಅನ್ನ ಕೊಡ್ಲಾಗತ್ತೆ. ಅಂಡ್ ಹೆಣ್ಣು ಮಕ್ಕಳಲ್ಲಿ ಒಂದು ಹೊಲಿಸ್ಟಿಕ್ ಡೆವಲಪ್ಮೆಂಟ್ ಮಾಡೆಲ್ ಅನ್ನ ತಗೋಬರೋದಕ್ಕೋಸ್ಕರ ಡಿಜಿಟಲ್ ಫಿನಾನ್ಷಿಯಲ್ ಲಿಟ್ರಸಿ ಮತ್ತೆ ಎಂಟರ್ಪ್ರಿನರ್ಶಿಪ್ ಅನ್ನ ಇದರಲ್ಲಿ ಕೊಡ್ಲಾಗತ್ತೆ. ಜೊತೆಯಲ್ಲಿ ಸ್ಕಿಲ್ ಇಂಡಿಯಾ ಡಿಜಿಟಲ್ ಹಬ್ ಅನ್ನ ರಿಯಲ್ ಟೈಮ್ ಟ್ರ್ಯಾಕಿಂಗ್ ರಿಜಿಸ್ಟ್ರೇಷನ್ ಮತ್ತೆ ಅಟೆಂಡೆನ್ಸ್ ಸರ್ಟಿಫಿಕೇಶನ್ ಗೋಸ್ಕರ ಯೂಸ್ ಮಾಡಲಾಗುತ್ತೆ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಅಟೆಂಡೆನ್ಸ್ ಟ್ರ್ಯಾಕಿಂಗ್ ಮತ್ತೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಶನ್ ಇದಕ್ಕೋಸ್ಕರ ಯಾವುದನ್ನ ಯೂಸ್ ಮಾಡ್ತಾ ಇದೀವಿ ಅಂತ. ಸೊ ಸ್ಕಿಲ್ ಇಂಡಿಯಾ ಡಿಜಿಟಲ್ ಹಬ್ ಇದನ್ನ ಯೂಸ್ ಮಾಡ್ತಾ ಇದೀವಿ. ಸೊ ಇದಿಷ್ಟು ನವ್ಯ ಪ್ರೋಗ್ರಾಮಿನ ಬಗ್ಗೆ. ಅಂಡ್ ಯೋಜನೆಯನ್ನ ಕೂಡ ಕೇಳ್ತಾಳೆ, ಪ್ರಧಾನ ಮಂತ್ರಿ ಕೌಶಲ್ ವಿಕಾಸ್ ಯೋಜನೆ 4.0. ಇದು ಕೂಡ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ನೆನಪಿರ್ಬೇಕಾಗತ್ತೆ. ನೆಕ್ಸ್ಟ್ ಇದರ ಮೇಲೆ ಒಂದು ಕ್ವಶನ್ ಅನ್ನ ನೋಡ್ಕೊಳ್ಳೋಣ. ಪ್ರಾಕ್ಟೀಸ್ ಕ್ವಶನ್ ಹೀಗಿದೆ: ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ನವ್ಯ ಪ್ರೋಗ್ರಾಮ್. It is a joint initiative of the Ministry of Skill Development and Entrepreneurship and Ministry of ಚೈಲ್ಡ್ ಡೆವಲಪ್ಮೆಂಟ್ ಅಂತ ಇದೆ. ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಂತ ಇದೆ. ಸೊ ಇದು ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್. ಯಾಕಂದ್ರೆ ನಾವಿಲ್ಲಿ ಆಲ್ರೆಡಿ ನೋಡಿದ್ವಿ ಜಾಯಿಂಟ್ ಡೆವಲಪ್ಮೆಂಟ್ ಯಾವ್ಯಾವ ಮಿನಿಸ್ಟ್ರಿ ಅಂಡರ್ ಅಲ್ಲಿ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರಿನರ್ಶಿಪ್ ಮತ್ತೆ ಮಿನಿಸ್ಟ್ರಿ ಆಫ್ ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಡಿಯಲ್ಲಿ ತರ್ತಾ ಇರೋದು. ಕರೆಕ್ಟ್ ಅಲ್ಲ? ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಆಗತ್ತೆ. ಎರಡನೆಯ ಸ್ಟೇಟ್ಮೆಂಟ್ ಅನ್ನ ನೋಡ್ಕೊಳ್ಳೋಣ. It aims to, Navya program aims to empower adolescent girls aged 16 to 18 years in aspirational district. Idu correct. So answer bandu 2 only is the right answer for this particular question. Next, ಎರಡನೆಯ ಟಾಪಿಕ್ ಆಗಿ ಸಂಗೀತ ನಾಟಕ ಅಕಾಡೆಮಿಯ ಬಗ್ಗೆ ನೋಡ್ಕೊಳ್ಳೋಣ. ಸಂಗೀತ ನಾಟಕ ಅಕಾಡೆಮಿ ಮ್ಯೂಸಿಕ್, ಡ್ಯಾನ್ಸ್ ಮತ್ತೆ ಡ್ರಾಮಾ, ಭಾರತದ ನ್ಯಾಷನಲ್ ಮ್ಯೂಸಿಕ್, ಡ್ಯಾನ್ಸ್ ಮತ್ತೆ ಡ್ರಾಮಾ ಅಕಾಡೆಮಿ.
ಮೊದಲ ಆರ್ಟ್ ಅಕಾಡೆಮಿ ಭಾರತದಲ್ಲಿ ಸೆಟಪ್ ಆಗಿರೋದು ಅಂದ್ರೆ ಇದೆ, ಸಂಗೀತ್ ನಾಟಕ್ ಅಕಾಡೆಮಿ ಇಂಡಿಪೆಂಡೆನ್ಸ್ ಆದ್ಮೇಲೆ. 31 ಮೇ 1952ರಲ್ಲಿ ಇಂಡಿಯನ್ ಎಜುಕೇಶನ್ ಮಿನಿಸ್ಟ್ರಿ ಈ ಒಂದು ಸಂಗೀತ ನಾಟಕ ಅಕಾಡೆಮಿಯನ್ನ ಸೆಟಪ್ ಮಾಡುತ್ತೆ. ಅಂಡ್ ಇದರ ಇನಾಗರೇಟ್ ಆಗಿದ್ದು 1953ರಲ್ಲಿ. ಆಗ ಪ್ರೆಸಿಡೆಂಟ್ ಆಗಿದ್ದಂತಹ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಈ ಒಂದು ಅಟಾನಮಸ್ ಅಕಾಡೆಮಿಯನ್ನ ಇನಾಗರೇಷನ್ ಮಾಡ್ತಾರೆ. ಸೊ ಡಾಕ್ಟರ್ ಪಿ ವಿ ಅಂಡ್ ಆಲ್ಸೋ ಇದರ ಚೇರ್ಮನ್ ಬಂದ್ಬಿಟ್ಟು ಫಸ್ಟ್ ಚೇರ್ಮನ್ ಡಾಕ್ಟರ್ ಪಿ ವಿ ರಾಜಮನ್ನಾರ್ ಅವರು ಇದರ ಫಸ್ಟ್ ಚೇರ್ಮನ್ ಆಗಿರ್ತಾರೆ. ಅಂಡ್ ಈಗ ಮಿನಿಸ್ಟ್ರಿ ಆಫ್ ಕಲ್ಚರ್ ನ ಅಡಿಯಲ್ಲಿ ಒಂದು ಇಂಡಿಪೆಂಡೆಂಟ್ ಅಥವಾ ಒಂದು ಅಟಾನಮಸ್ ಬಾಡಿ ಆಗಿ ಇದು ವರ್ಕ್ ಆಗ್ತಾ ಇರೋದನ್ನ ನಾವು ನೋಡ್ಬಹುದಾಗುತ್ತೆ. ಯಾವುದು? ಸಂಗೀತ ನಾಟಕ ಅಕಾಡೆಮಿ. ಸೊ ಸಂಗೀತ ನಾಟಕ ಅಕಾಡೆಮಿ ಅವಾರ್ಡ್ ಅನ್ನ ಕೊಡ್ತಾರೆ. ಸೊ ಇದು ಒಂದು ಹೈಯೆಸ್ಟ್ ನ್ಯಾಷನಲ್ ರೆಕಗ್ನಿಷನ್ ಪ್ರಾಕ್ಟೀಸಿಂಗ್ ಆರ್ಟಿಸ್ಟ್ ಗಳಿಗೆ. ಯಾರೆಲ್ಲ ಪ್ರಾಕ್ಟೀಸಿಂಗ್ ಆರ್ಟಿಸ್ಟ್ ಗಳು ಇರ್ತಾರೆ ಅಲ್ವಾ, ಅವರಿಗೆ ಸಂಗೀತ ನಾಟಕ ಅಕಾಡೆಮಿ ಅವಾರ್ಡ್ ಅನ್ನ ಕೊಡಲಾಗತ್ತೆ. ಸೊ ಇದಿಷ್ಟು ಸಂಗೀತ ನಾಟಕ ಅಕಾಡೆಮಿಯ ಬಗ್ಗೆ. ಅಂಡ್ ಇದನ್ನ ಮ್ಯಾನೇಜ್ ಮಾಡೋದು ಯಾರು ಅಂತ ಹೇಳಿದ್ರೆ ಜನರಲ್ ಕೌನ್ಸಿಲ್ ಚೇರ್ಮನ್ ನ ಅಪಾಯಿಂಟ್ ಮಾಡ್ಬಿಟ್ಟು ಮ್ಯಾನೇಜ್ ನ ಮಾಡ್ತಾರೆ. ಇದರ ಚೇರ್ಮನ್ ಬಂದ್ಬಿಟ್ಟು 5 ವರ್ಷ ಟರ್ಮ್ ಅಲ್ಲಿ ವರ್ಕ್ ಮಾಡ್ತಾರೆ. ನೆಕ್ಸ್ಟ್ ಇದರ ಮೇಲೆ ಒಂದು ಕ್ವಶನ್ ನೋಡೋಣ. With reference to the Sangeet Natak Academy, consider the following statement. First one, it is a statutory body under the Ministry of Culture. Statutory body ಅಲ್ಲ, ನಾನು ಹೇಳ್ದೆ ಇದು ಒಂದು ರೆಸಲ್ಯೂಷನರಿ ಬಾಡಿ. ಸೊ ಅಟಾನಮಸ್ ಬಾಡಿ ಅಷ್ಟೇ, ಸ್ಟ್ಯಾಚ್ಯುಟರಿ ಬಾಡಿ ಅಲ್ಲ. ಸ್ಟ್ಯಾಚ್ಯುಟರಿ ಬಾಡಿ ಅಂದ್ರೆ ಏನು? ಒಂದು ಆಕ್ಟಿನ ಮೂಲಕ ತಗೊಂಡ್ಬಂದಿರ್ತಾರೆ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್. ಎರಡನೆಯ ಸ್ಟೇಟ್ಮೆಂಟ್ ಅನ್ನ ನೋಡೋಣ. The chairman of the academy is appointed by the president of India. So chairman of the academy 5 ವರ್ಷಕ್ಕೊಂದ್ಸಲ ಭಾರತದ ಪ್ರೆಸಿಡೆಂಟ್ ಅಪಾಯಿಂಟ್ ಅನ್ನ ಮಾಡ್ತಾರೆ. ಸೊ ಹಾಗಾಗಿ 2 only is the right answer. ನಮ್ಗೆ ಎಕ್ಸಾಮ್ ಅಲ್ಲಿ ಎಷ್ಟು ಟರ್ಮ್ ಅಲ್ಲಿ ಅಂತ ಕೂಡ ಕೇಳ್ತಾರೆ. 5-year ಟರ್ಮ್ ಅಂತ ಹೇಳಿ ನೆನಪಿರ್ಬೇಕು. ನೆಕ್ಸ್ಟ್ ಮೂರನೆಯ ಟಾಪಿಕ್ ಆಗಿ ಬಿನ್ಸಾರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯ ಬಗ್ಗೆ ನೋಡ್ಕೊಳ್ಳೋಣ. ಸೊ ಬಿನ್ಸಾರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದು ಕುಮಾವೋನ್ ರೀಜನ್ ಇದೆಯಲ್ಲ, ಹಿಮಾಲಯದ ಕುಮಾವೋನ್ ರೀಜನ್ ಅಲ್ಲಿ ಇರುವಂತಹ ಒಂದು ಸ್ಯಾಂಕ್ಚುರಿ. ಇದನ್ನ ಉತ್ತರಾಖಂಡ್ ಅಲ್ಲಿ ಇರುವಂತಹ ಸ್ಯಾಂಕ್ಚುರಿ. ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಈ ಕ್ವಶನ್ ಅನ್ನ ಕೇಳ್ತಾರೆ. ಅಂಡ್ ಯಾಕೆ ಬಿನ್ಸಾರ ಅನ್ನೋ ಹೆಸರು ಅಂದ್ರೆ ಇಲ್ಲಿ ಬಿನೇಶ್ವರ ಮಹಾದೇವ್ ಅನ್ನುವಂತಹ ದೇವಸ್ಥಾನ ಇದೆ, ಅದಕ್ಕೋಸ್ಕರ ಇದನ್ನ ಬಿನ್ಸಾರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಹೇಳಿ ಕರೀತಾರೆ. ಇಲ್ಲಿರುವಂತಹ ವೆಜಿಟೇಷನ್ ಸಬ್ ಆಲ್ಪೈನ್ ಕೋನಿಫರಸ್ ಟ್ರೀಸ್ ಗಳನ್ನ ನೋಡಬಹುದಾಗುತ್ತೆ. ಅಂಡ್ ಇದರಲ್ಲಿ ಹೈಯೆಸ್ಟ್ ಪೀಕ್ ಬಂದ್ಬಿಟ್ಟು ಜಾಂದಿ ದೋರಾ ಅನ್ನೋದು ಒಂದು ಹೈಯೆಸ್ಟ್ ಪೀಕ್. 0 ಪಾಯಿಂಟ್ ಅಂತ ಕೂಡ ಕರೀತಾರೆ, ಮತ್ತೆ ಜಾಂದಿ ದೋರಾ ಅಂತ ಕೂಡ ಕರೀತಾರೆ. ಇದಿಷ್ಟು ಬಿನ್ಸಾರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯ ಬಗ್ಗೆ. ನೆಕ್ಸ್ಟ್ ಒಂದು ಕ್ವಶನ್ ನೋಡ್ಕೊಳ್ಳೋಣ. ಬಿನ್ಸಾರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ರೀಸೆಂಟ್ಲಿ ಸೀನ್ ಇನ್ ನ್ಯೂಸ್ ಈಸ್ ಲೊಕೇಟೆಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್? ಸೊ ಆನ್ಸರ್ ಬಂದ್ಬಿಟ್ಟು ಉತ್ತರಾಖಂಡ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಫೋರ್ತ್ ಟಾಪಿಕ್, ಶ್ರುತಿ ಪ್ಯಾಟ್ರೋಲ್ ವೆಸಲ್. ಶ್ರುತಿ ಪ್ಯಾಟ್ರೋಲ್ ವೆಸಲ್ ಅನ್ನೋದು ಒಂದು ನೆಕ್ಸ್ಟ್ ಜನರೇಷನ್ ಆಫ್ಶೋರ್ ಪ್ಯಾಟ್ರೋಲ್ ವೆಸಲ್. ರೀಸೆಂಟ್ ಆಗಿ ಇಂಡಿಯನ್ ನೇವಿ ಕಡೆಯಿಂದ ಇದನ್ನ ಲಾಂಚ್ ಮಾಡಲಾಗಿದೆ. ಎಲ್ಲಿ ಲಾಂಚ್ ಮಾಡಿದ್ರು ಅಂತ ಹೇಳಿದ್ರೆ ಕೋಲ್ಕತ್ತಾದಲ್ಲಿ ಲಾಂಚ್ ಮಾಡ್ತಾರೆ. ಸೊ ಕೋಲ್ಕತ್ತಾದಲ್ಲಿ ಲಾಂಚ್ ಮಾಡ್ತಾರೆ. ಇದನ್ನ ಯಾರು ಬಿಲ್ಡ್ ಮಾಡಿದ್ದು ಅಂತ ಹೇಳಿದ್ರೆ ಗೋವಾ ಶಿಪ್ ಯಾರ್ಡ್ ಲಿಮಿಟೆಡ್ ಜೊತೆಗೆ ಗಾರ್ಡನ್ ರಿಸರ್ಚ್ ಶಿಪ್ ಬಿಲ್ಡರ್ಸ್ ಸೇರ್ಬಿಟ್ಟು, ಗಾರ್ಡನ್ ರಿಸರ್ಚ್ ಶಿಪ್ ಬಿಲ್ಡರ್ಸ್ ಮತ್ತೆ ಇಂಜಿನಿಯರ್ಸ್ ಕೋಲ್ಕತ್ತಾ, ಸೊ ಇವರು ಸೇರ್ಬಿಟ್ಟು ಇದನ್ನ ಡೆವಲಪ್ ನ ಮಾಡ್ತಾರೆ. ಅಂಡ್ ಶ್ರುತಿ ಅಂತ ಹೇಳಿದ್ರೆ ಭಾರತದ ಋಗ್ವೇದವನ್ನ ಇದು ಅಂದ್ರೆ 4 ವೇದಗಳೇನಿದೆ ಅಲ್ಲ, ಆ 4 ವೇದಗಳನ್ನ ಹೆಸರುಗಳನ್ನ ಅಂದ್ರೆ ಇದು ಸೂಚಿಸುತ್ತೆ. ನಮ್ಮ ವೇದಗಳ ಹೆಸರನ್ನ ಇದು ಸೂಚಿಸುತ್ತೆ. ಸೊ ಆ ವೇದಗಳ ರೆಫರೆನ್ಸ್ ಅನ್ನ ಇಟ್ಕೊಂಡ್ಬಿಟ್ಟು ಇದಕ್ಕೆ ಶ್ರುತಿ ವೆಸಲ್ ಅಂತ ಹೇಳ್ಬಿಟ್ಟು ಕರೀತಾರೆ. ಅಂಡ್ ಇದೊಂದು ಆಫ್ ಶೋರ್ ವೆಸಲ್ ಗೆ ಅಂದ್ರೆ ನಾರ್ಮಲ್ ಆಫ್ ಶೋರ್ ವೆಸಲ್ ಗೆ ಕಂಪೇರ್ ಮಾಡಿದ್ರೆ ಮೋರ್ ಕೆಪಬಲ್ ಮತ್ತೆ ತುಂಬಾನೇ ಲಾರ್ಜ್ ಇರುವಂತಹ ಪ್ಯಾಟ್ರೋಲ್ ವೆಸಲ್ ಇದು. ಆಲ್ಮೋಸ್ಟ್ 3000 ಟನ್ಸ್ ಡಿಸ್ಪ್ಲೇಸ್ಮೆಂಟ್ ಮತ್ತೆ 23 ನಾಟ್ಸ್ ಸ್ಪೀಡ್ ಅಪ್ ಅನ್ನ ಇದು ಒಳಗೊಂಡಿದೆ. ಇದಿಷ್ಟು ಶ್ರುತಿ ಪ್ಯಾಟ್ರೋಲ್ ವೆಸಲ್ ನ ಬಗ್ಗೆ. ನಿಮ್ಗೆ ಎಕ್ಸಾಮ್ ಅಲ್ಲಿ ಸೆಲ್ಫ್ ರಿಲಯನ್ಸ್ ಬಗ್ಗೆ ಕೇಳಿದ್ರೆ ಅಥವಾ ಆತ್ಮ ನಿರ್ಭರ್ ಭಾರತ್ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ನ ಕೇಳಿದ್ರೆ ಆಗ ಇದನ್ನ ನಾವು ಎಕ್ಸಾಂಪಲ್ ಆಗಿ ಯೂಸ್ ಮಾಡಬಹುದು. ಇದಷ್ಟು ಶ್ರುತಿ ವೆಸಲ್ಸ್ ನ ಬಗ್ಗೆ. ಇದರ ಮೇಲೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಶ್ರುತಿ ಪ್ಯಾಟ್ರೋಲ್ ವೆಸಲ್.
It is a next generation offshore patrol vessel built entirely by foreign shipyard under technology transfer. ಇಲ್ಲ, ಇದು ಭಾರತದಲ್ಲಿ ತಯಾರಾಗಿರುವಂತದ್ದು, ಇಂಡಿಜಿನಿಯಸ್ಲಿ ತಯಾರಾಗಿರುವಂತದ್ದು. ಕರೆಕ್ಟ್ ಅಲ್ಲ? ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್. ಎರಡನೆಯದು, ಇಟ್ಸ್ ನೇಮ್ ರೆಫರ್ಸ್ ಟು 4 ವೇದಾಸ್ ಆಫ್ ಇಂಡಿಯನ್ ಹೆರಿಟೇಜ್. 2 ಓನ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಹಲಾನಿಯತ್ ಐಲ್ಯಾಂಡ್ ಬಗ್ಗೆ ನೋಡೋಣ. ಹಲಾನಿಯತ್ ಐಲ್ಯಾಂಡ್ ಅನ್ನ ಹುರಿಯಾ ಮುರಿಯಾ ಐಲ್ಯಾಂಡ್ ಅಂತ ಕೂಡ ಕರೀತಾರೆ. ಹುರಿಯಾ ಮುರಿಯಾ ಐಲ್ಯಾಂಡ್ ಅಂತ ಕೂಡ ಕರೆಯಲಾಗುತ್ತೆ ಹಲಾನಿಯತ್ ಐಲ್ಯಾಂಡ್ ಅನ್ನ. ಸೊ ಇದನ್ನ ಸೌತ್ ಈಸ್ಟ್ ಕೋಸ್ಟ್ ಆಫ್ ಓಮನ್ ನಲ್ಲಿ ನಾವು ಕಾಣಬಹುದಾಗುತ್ತೆ. ಅರೇಬಿಯನ್ ಸಿ ಅಲ್ಲಿ ಕೋಸ್ಟ್, ಒಮನ್ ಕೋಸ್ಟ್ ಇದೆಯಲ್ಲ, ಅಲ್ಲಿ ನಾವು ಈ ಒಂದು ಹಲಾನಿಯತ್ ಐಲ್ಯಾಂಡ್ ಅನ್ನ ನೋಡಬಹುದಾಗುತ್ತೆ. ಅಂಡ್ ಇದು ರಾಕಿ ಪ್ಯಾಚಸ್ ಮತ್ತೆ ಕೋರಲ್ ರೀಫು, ಸ್ಯಾಂಡಿ ಸಬ್ಸ್ಟ್ರೇಟ್ಸ್ ಗಳನ್ನ ಹೊಂದಿರುವಂತಹ ಜಾಗ. ಅಂಡ್ ಹಲಾನಿಯತ್ ಐಲ್ಯಾಂಡ್ ಕೀ ಬಯೋಡೈವರ್ಸಿಟಿ ಏರಿಯಾನ ರೆಪ್ರೆಸೆಂಟ್ ಮಾಡುತ್ತೆ. ಮತ್ತೆ ಒಮನ್ ಅರೇಬಿಯನ್ ಸಿ ಎಕಾಲಜಿಕಲ್ ಸಿಗ್ನಿಫಿಕೆಂಟ್ ಮೆರೈನ್ ಏರಿಯಾ ಕೂಡ ಇದು ಒಳಗೊಂಡಿರುತ್ತೆ. ಸೊ ಇದಿಷ್ಟು ಈ ಒಂದು ಹಲಾನಿಯತ್ ಐಲ್ಯಾಂಡಿನ ಬಗ್ಗೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಇದ್ದಂತಹ ಕಾನ್ಸೆಪ್ಟ್ಗಳು. 12ನೇ ತಾರೀಕು, 13 ಮತ್ತೆ 14ನೇ ತಾರೀಕಿನ ಕರೆಂಟ್ ಅಫೇರ್ಸ್ ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಅಂಡ್ ಸಬ್ಸ್ಕ್ರೈಬ್.